ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಜಾಪತಯೇ ನಮಃ. ಅರ್ವಾಗ್ಯಾ ಹಿ ಸೂನೋ ಸಹಸೋ ಯಸ್ಯ ನೋ ಚಿದದೇವ ಈಶೇ ಪುರುಹೂತ ಯೋತೋಃ ಪ್ರತ್ಯುವಿದ್ಯುಮ್ನಸ್ಯ ಸ್ಥವಿರಸ್ಯ ದೃಶ್ವೇಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 202ನೇಯ ನಾಮ ಪ್ರಜಾಪತಿ ಅಂತ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಕೂಡ, ಅದನ್ನು ನಾವೀಗ ನೋಡಬೇಕಾಗಿದೆ. ಮೊದಲು ಪ್ರಜಾಪತಿ ಅನ್ನೋ ಶಬ್ದಕ್ಕೆ ಭಿನ್ನ ಅರ್ಥಗಳು, ಬೇರೆ ಬೇರೆ ಕಡೆ ಬಂದಿರುವಂತಹ ಅರ್ಥಗಳು, ಅವುಗಳನ್ನು ನೋಡೋಣ. ಪ್ರಜಾಪತಿ ಅಂದರೆ ಎಲ್ಲ ಜೀವಿಗಳಿಗೂ ಒಡೆಯನಾದವನು ಅಂತ ಒಂದು ಸರಳವಾದ ಅರ್ಥ. ಪ್ರಜಾಪ ಅಂದರೆ ಎಲ್ಲ ಪ್ರಜೆಗಳನ್ನು ಪಾಲಿಸುವವನು. ತಿ ಅಂದರೆ ಆನಂದ ರೂಪನಾದವನು. ಪ್ರ ಅಂದರೆ ಶ್ರೇಷ್ಠರಾದಂಥ ಸಾಧಕರು, ಜ್ಞಾನಿಗಳು ಮೊದಲಾದವರು. ಅವರಲ್ಲಿ ಜ ಅಂದರೆ ಆಗುವಂಥವನು. ಮತ್ತೆ ಪ್ರಕೃಷ್ಟರಾದಂತಹ ಜ್ಞಾನಿಗಳು ಮೊದಲಾದವರನ್ನು ಇವನು ವ್ಯಕ್ತ ಮಾಡ್ತಾನೆ ಕೂಡ. ಈ ಎಲ್ಲ ಕಾರಣದಿಂದ ಆತನನ್ನ ಪ್ರಜಾಪತಿ ಅಂತ ವರ್ಣಿಸ್ತಾರೆ. ಪ್ರಜೆಗಳು ಅಂದ್ರೆ ಭಕ್ತ ಜನರು, ಅವರ ಬಳಿಗೆ ಧಾವಿಸುವವನು ಅಂತ ಕೂಡ ಅರ್ಥವನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಳ್ತಾರೆ. ಪ್ರಜಾ ಅಂದ್ರೆ ಜ್ಞಾನ ಅಂತ ಕೂಡ ಅರ್ಥ ಇದೆ. ಆ ಜ್ಞಾನವನ್ನ ಜಗತ್ತಿಗೆ ಕೊಡುವಂಥವನು, ಜ್ಞಾನದ ದೇವತೆ. ಯಾರ ಅನುಗ್ರಹದಿಂದ ನಮ್ಗೆಲ್ರಿಗೂ ಜ್ಞಾನ ಸಿಗಬೇಕೋ ಅಂಥ ವ್ಯಕ್ತಿ, ಜ್ಞಾನವನ್ನ ಎಲ್ಲ ಸಾಧಕರಿಗೂ ಕೊಟ್ಟವನು ಅಂತ ಇದೊಂದು ಅರ್ಥ. ಇದಿಷ್ಟು ಪ್ರಜಾಪತಿ ಅನ್ನೋದ್ರ ಕುರಿತಾಗಿ ನಾವು ನೋಡಿದಂಥ ಅರ್ಥಗಳು. ಮುಂದೆ ಈ ಮಂತ್ರಕ್ಕೆ, ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು ಮೊದಲಾದವರು ಏನು ಅರ್ಥ ಮಾಡಿದ್ದಾರೆ, ಮತ್ತೆ ಸಂಪಾದಿತವಾದ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡೋಣ. ಮೂಲದಲ್ಲಿ 6ನೇ ಮಂಡಲದ 18ನೇ ಸೂಕ್ತ, ಅಲ್ಲಿ 11ನೇ ಮಂತ್ರ. ಆ ಸಹಸ್ರಂ ಪತಿಭಿರಿಂದ್ರ ರಾಯ ತುವಿದ್ಯುಮ್ನ ತುವಿವಾಜೇಭಿರರ್ವಾಕ್ ಯಾಹಿ ಸೂನೋ ಸಹಸೋ ಯಸ್ಯ ನೂಚಿ ದದೇವ ಈಶೇ ಪುರುಹೂತ ಯೋತೋಹ ಅಂತ ಮಂತ್ರ. ಆ 11ನೇ ಮಂತ್ರದಲ್ಲಿ ತುವಿವಾಜೇಭಿಹಿ ಅನ್ನುವವರೆಗೆ ಹಿಂದಿನ ಮಂತ್ರಕ್ಕೆ ಸೇರಿದೆ. ಅಲ್ಲಿಂದ ಮುಂದೆ ಅರ್ವಾಕ್, ಅಲ್ಲಿಂದ ಪ್ರಾರಂಭ ಆಗಿ ಪುರುಹೂತ ಯೋತೇಹೋ, ಇದು 11ನೇ ಮಂತ್ರ. 12ನೇ ಮಂತ್ರದಲ್ಲಿ ಪ್ರತ್ಯುವಿದ್ಯುಮ್ನಸ್ಯ ಸ್ಥವಿರಸ್ಯ ದೃಶ್ವೇಹೆ ಅನ್ನುವವರೆಗೆ. ಇದಿಷ್ಟು ಹೀಗೆ 11 ಮತ್ತು 12ನೇ ಮಂತ್ರಗಳನ್ನ ಸೇರಿಸಿ ಈ ಪ್ರಸ್ತುತ 202ನೇ ಬೃಹತಿ ಮಂತ್ರವನ್ನ ಹಣಿದಿದ್ದಾರೆ. ಮೂಲ ಋಗ್ವೇದದಲ್ಲಿ ಸಾಯಣಾಚಾರ್ಯ ಹೇಳುವಂತಹ ಅರ್ಥಗಳನ್ನು ನೋಡೋಣ. ಸಹಸಹ ಸೂನೋ ಅಂತ ಬಂದಿದೆ. ಅದನ್ನ ಕಳೆದ ದಿವಸನೇ ನಾನು ಹೇಳಿಬಿಟ್ಟಿದ್ದೆ. ವಾಸ್ತವಿಕವಾಗಿ ಅದು ಅಲ್ಲಿ ಸಂಬಂಧಪಟ್ಟದ್ದಲ್ಲ, ಈ ಮಂತ್ರದಲ್ಲಿ ಈಗ ಸಂಬಂಧಪಟ್ಟದ್ದು. ಓಜಸೋ ಜಾತಮೂತ ಮನ್ಯ ಏನಂ ಅಂತ ಈ ಇಂದ್ರನನ್ನ ಬಲನ ಮಗ ಅಂತ ವರ್ಣನೆ ಮಾಡಿದ್ದಾರೆ. ಋಗ್ವೇದದ 10ನೇ ಮಂಡಲದಲ್ಲಿ ಹಾಗೊಂದು ಉಲ್ಲೇಖ ಇದೆ ಅಂತ ಸಾಯಣಾಚಾರ್ಯರು ಹೇಳ್ತಾರೆ. ಓಜಸ್ಸಿನ ಮಗ ಅಂತ 10ನೇ ಮಂಡಲದಲ್ಲಿ ಬಂದಿದ್ರೆ, ಇಲ್ಲಿ ಸಹಸ್ನ ಮಗ ಅಂತ ಬಂದಿದೆ. ಸಹಸ್ ಅಂದ್ರು ಓಜ ಅಂದ್ರು ಎರಡಕ್ಕೂ ಬಲ ಅಂತಾನೆ ಅರ್ಥ. ಅಂತಹ ನೀನು ಅರ್ವಾಕ್, ನಮಗೆ ಅಭಿಮುಖನಾಗಿ ಬರಬೇಕು. ಯೋತೋಹೋ ಅಂತ ಶಬ್ದ ಇದೆ.
ನಿನ್ನನ್ನು ನಿನ್ನ ಶಕ್ತಿಯಿಂದ ಬೇರ್ಪಡಿಸಲು, ನಿನ್ನ ಶಕ್ತಿಗೂ ನಿನಗೂ ಧಕ್ಕೆ ತರಲಿಕ್ಕೆ ಯಾವ ದುಷ್ಟ ಶಕ್ತಿಯೂ ಕೂಡ ಸಮರ್ಥವಲ್ಲ. ಆದ್ದರಿಂದ ನಿನ್ನ ಮಹಿಮೆಯೇ ಹೆಚ್ಚಿಂದು. ಇದಿಷ್ಟು ಸಾಯಣಾಚಾರ್ಯರು ಹೇಳುವಂಥ ಅರ್ಥ. ತುವಿದ್ಯುಮ್ನಸ್ಯ ಸ್ಥವಿರಸ್ಯ ಧೃಷ್ವೇಹೆ. ತುವಿದ್ಯುಮ್ನ ಅಂದರೆ ಬಹಳ ಯಶಸ್ಸುಳ್ಳವನು. ಸ್ಥವಿರ ಅಂದರೆ ಪ್ರವೃದ್ಧ, ಶ್ರೇಷ್ಠ. ಧೃಷ್ವ ಅಂದರೆ ಶತ್ರುಗಳನ್ನು ಸದೆಬಡಿಯುವವನು. ಇದಿಷ್ಟು ಸಾಯಣಾಚಾರ್ಯ ಹೇಳುವಂಥ ಅರ್ಥ. ಈಗ ಈ 202ನೆಯ ಪ್ರಜಾಪತಿ ಅಂತ ನಾಮ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಈ ಮಂತ್ರವನ್ನು ನೋಡುವಾಗ ಅಲ್ಲಿ ರಘುನಾಥ ಸ್ವಾಮಿಗಳ ಪುಸ್ತಕದಲ್ಲಿ ಧೃಷ್ವೇಹೆ ಅಂತ ನಡುವ ಒಂದು ಶಬ್ದ ಸೇರಿಕೊಂಡಿದೆ. ಅರ್ವಾಗ್ಯಾಹಿಸೂನೋ ಸಹಸೋ ಯಸ್ಯನೂ. ಅದಾದ ಆಮೇಲೆ ಮುಂದೆ ಚಿದದೇವ ಈಶೆ ಪುರುಹೂತಯೋತೋಹೋ ತುವಿದ್ಯುಮ್ನಸ್ಯ ಸ್ಥವಿರಸ್ಯ ಧೃಷ್ವೇಹೆ ಅಂತ ಇಷ್ಟು ಮಂತ್ರ. ಕೊನೆಗೆ ಧೃಷ್ವೇಹೆ ಅಂತ ಏನು ಶಬ್ದ ಇದೆ ಅದು ಉಚಿತವಾಗಿದೆ. ಆದರೆ ಮಂತ್ರದ ನಡುವೆ ಧೃಷ್ವೇಹೆ ಅಂತ ಸೇರಿಕೊಂಡಿರುವುದು ಅದೇನೋ ಮುದ್ರಣ ದೋಷದಿಂದ ಮತ್ಯಾವುದು ದೋಷದಿಂದ ಸೇರಿಕೊಂಡಿದೆ. ನಾನು ಬೇರೆ ಬೇರೆ ಕಡೆ ಮಂತ್ರಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ಮೂಲ ಋಗ್ವೇದದ ಮಂತ್ರಗಳು ಯಸ್ಯ ನೂಚಿ ದದೇವ ಹೀಗೆ ಎಲ್ಲ ಕಡೆ ಕಾಣಿಸ್ತದೆ. ಭಗವಂತಾಚಾರ್ಯರ ಪಾಠದಲ್ಲಿ ಮತ್ತು ಸಾಯಣಾಚಾರ್ಯರ ಪಾಠದಲ್ಲಿ, ಋಗ್ವೇದದ ಪಾಠ, ಹೀಗೆ ಎಲ್ಲ ಕಡೆನೂ ಕೂಡ ನೂಚಿ ದದೇವ ಹೀಗೆ ಕಾಣಿಸ್ತದೆ. ನೂ ಮತ್ತು ಚಿದದೇವ ನಡುವೆ ಧೃಷ್ವೇಹೆ ಅಂತೇನು ಶಬ್ದ ಬಂದಿದೆ ಅದು ಹೆಚ್ಚಿಗೆ ಸೇರಿಕೊಂಡಿರುವಂಥ ಶಬ್ದ. ಅದನ್ನು ಬಿಟ್ಟು ಬಿಡಬೇಕು. ಸಾಯಣಾಚಾರ್ಯ ಹೇಳಿದ ಅರ್ಥವನ್ನು ನೋಡಿದ್ವಿ. ಮುಂದೆ ಭಗವಂತಾಚಾರ್ಯ ಹೇಳಿದಂಥ ಅರ್ಥವನ್ನು ಒಂದು ಬಾರಿ ನೋಡಬೇಕು. ಪ್ರಜಾಪತಿ ಎಂಬ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಸ್ರಮ್ ಅಂತ ಪ್ರಾರಂಭ ಕಾಣ್ತದೆ. ಸಹಸ್ರಂ, ಆ ಸಹಸ್ರಂ ಅಂತ ಏನಿದೆ ಅಲ್ಲಿ ಆ ಸಹ ಅನ್ನೋದು ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ. ಇಲ್ಲಿ ಸ್ರಂ ಪತಿಭಿರಿಂದ್ರ ರಾಯ ತುವಿದ್ಯುಮ್ನ ತುವಿವಾಜೇಭಿರರ್ವಾಕ್ ಯಾಹಿ ಸೋನೋ ಸಹಸೋ ಯಸ್ಯ ನೂಚಿದದೇವ ಈಶೆ ಪೂ ಅಂತಿಷ್ಟು ಈ ಪ್ರಜಾಪತಿ ಎಂಬ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ. ಇದು 200ನೇ ನಾಮ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಪ್ರಜಾಪತಿ ಎಂಬ ಶಬ್ದಕ್ಕೆ ಭಕ್ತ ಜನರ ರಕ್ಷಣೆಗಾಗಿ ಅವರನ್ನು ಅನುಗ್ರಹಿಸಲಿಕ್ಕಾಗಿ ಧಾವಿಸಿ ಬರುವವನು ಅಂತ ಈ ಅರ್ಥ ಅವರೇ ಹೇಳಿದ್ದಾರೆ. ಮತ್ತು ಶತ್ರುಗಳ ಸಂಪತ್ತೆಲ್ಲವನ್ನು ಗೆದ್ದು ತನ್ನ ಭಕ್ತರಿಗೆ ಕೊಡ್ತಾನೆ ಅಂತ ಮತ್ತೊಂದು ಅರ್ಥವನ್ನು ಕೂಡ ಅವ್ರು ಹೇಳ್ತಾರೆ. ಪ್ರಜಾಪ ಅಂದರೆ ಶತ್ರುಗಳ ಸಂಪತ್ತು, ಅದನ್ನು ತನ್ನ ಭಕ್ತರಿಗೆ ಕೊಡುವವನಾದ್ರಿಂದ ಪ್ರಜಾಪತಿ. ಇದು ಅವ್ರು ಹೇಳುವಂಥ ಅರ್ಥ. ಸಹಸಸ್ಸೂನೋ ಬಲರೂಪನಾದ ವಾಯುವಿನ ಮಗ ನೀನು ಅಂತ ಅವ್ರ ಅರ್ಥ ಹೇಳಿದ್ದಾರೆ. ಯಾಕೆಂದರೆ ಬಲರೂಪನಾದ ವಾಯುವೇ ನಿನ್ನ ಈ ಜಗತ್ತಿಗೆ ತಿಳಿಸಿಕೊಡ್ತಾನೆ. ಅದು ನಿನ್ನೇನೂ ಹೇಳಿದ್ದೆ. ವಾಸ್ತವಿಕವಾಗಿ ಇಲ್ಲಿಗೆ ಸಂಬಂಧಪಟ್ಟದ್ದು ಇಲ್ಲಿ ಹೇಳಬೇಕಾಗಿತ್ತು. ಅದರ ಅರ್ಥವನ್ನು ಇವತ್ತು ನಾನು ವಿಸ್ತರಿಸಿಕೊಂಡಿದ್ದೇನೆ. ಅದೇವಹ ಅಂದರೆ ಈ ಯಾವನೇ ಒಬ್ಬ ದೈತ್ಯ ಅಥವಾ ಮತ್ತಾರೇ ವ್ಯಕ್ತಿ, ಇವ್ರು ಯಾರೂ ಕೂಡ ನಿನ್ನ ಈ ಸಂಪತ್ತಿಗೆ, ನೀನು ಯಾವ ಸಂಪತ್ತಿಗೆ ಅಧಿಪತಿಯಾಗಿದ್ದೆ ಆ ಸಂಪತ್ತಿಗೆ ಇವ್ರು ಯಾರೂ ಕೂಡ ಒಡೆಯರಲ್ಲ. ಆದ್ದರಿಂದ ಆ ಸಂಪತ್ತೆಲ್ಲವನ್ನು ನೀನು ನಿನ್ನದನ್ನೇ ಆಗಿ ಮಾಡಿಕೊಂಡಿದ್ದು ಭಕ್ತರಿಗೆ ಅದನ್ನು ಕೊಡ್ತೀಯ ಅಂತ ಈಗ ಅರ್ಥ. ಯೋತೋಹೋ ಅಂತಿದೆ. ಯೋತೋಹೋ ಅಂದರೆ ಸಂಯೋಜಯಿತು, ಭಕ್ತರಿಗೆ ಆ ಸಂಬಂಧವನ್ನು, ಆ ಧನವನ್ನು ಸಂಬಂಧಪಡಿಸಲಿಕ್ಕೆ, ಅರ್ಥಾತ್ ಭಕ್ತರಿಗೆ ಆ ಧನವನ್ನು ಕೊಡಲಿಕ್ಕೆ ನೀನು ನಮ್ಮ ಯಜ್ಞ ಭೂಮಿಗೆ ಬರಬೇಕು ಅಂತ ಹೀಗೆ ಅವನ ಸನ್ನಿಧಾನದಲ್ಲಿ ಪ್ರಾರ್ಥನೆ. ತುವಿದ್ಯುಮ್ನ ಸ್ಥವಿರ ಧೃಷ್ವ ಅಂತ ಇನ್ನು 3 ಶಬ್ದಗಳಿದೆ. ಸ್ಥವಿರ ಅಂದರೆ ಪುರಾಣ ಪುರುಷ, ಪ್ರಾಚೀನ ಅಂತ ಅರ್ಥ.
ಧೃಷ್ವ ಅಂದರೆ ಶತ್ರುಗಳ ಧರ್ಷಕ, ತುವಿದ್ಯುಮ್ನ ಅಂದರೆ ಶ್ರೇಷ್ಠವಾದ ಧನವುಳ್ಳವನು. ಇದಿಷ್ಟು ಭಗವಂತಾಚಾರ್ಯರು ನಮಗೆ ತಿಳಿಸುವಂತಹ ಅರ್ಥ. ಇನ್ನು ಮುಂದೆ ಇದಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ಆ ಬಳಿಕ ನನ್ನ ಅರ್ಥ. ರಘುನಾಥ ಸ್ವಾಮಿಗಳ ವ್ಯಾಖ್ಯಾನಕ್ಕೂ ಮತ್ತು ಸಾಯಣಾಚಾರ್ಯ ವ್ಯಾಖ್ಯಾನಕ್ಕೂ ಒಂದಿಷ್ಟು ಹೋಲಿಕೆ ಇರ್ತದೆ, ನಮಗದು ಗೊತ್ತಿದೆ. ಹೇ ಸಹಸಸ್ಸೂನೋ ವಾಯುಪುತ್ರ, ವಾಯುವಿನ ಮಗನಾದ ಇಂದ್ರನೇ ಅಂತ ಅವರು ಇಂದ್ರನ ಪರವಾಗಿ ಅರ್ಥ ಮಾಡಿದ್ದಾರೆ. ಜಗತ್ತಿಗೆ ಇವರಿಬ್ಬರು ಕೂಡ ತಂದೆ ತಾಯಂದರು, ಈ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ, ಹಾಗೇನೆ ಚತುರ್ಮುಖ ಸರಸ್ವತಿ ದೇವಿ, ಭಾರತಿ ಮತ್ತು ಪ್ರಾಣ, ಇವರು ಕೂಡ ತಂದೆ ತಾಯಂದರು. ಅವರ ಮಕ್ಕಳೇ ದೇವತೆಗಳು. ತುವಿದ್ಯುಮ್ನ ಪೂರ್ಣವಾದ ಸುಖವುಳ್ಳವನು ನೀನು, ಸ್ಥವಿರ ಅಂದರೆ ನಿರ್ವಿಕಾರನಾದವನು, ಧೃಷ್ವ ಅಂದರೆ ಶತ್ರುಗಳನ್ನು ನಾಶ ಮಾಡುವವನು, ಯೋತೋಹೋ ನಿನ್ನ ಸ್ಥಾನ ಏನಿದೆ, ಎಲ್ಲರಿಗೂ ನೀನು ಅಧಿಪತಿಯಾಗಿದ್ದೀಯ ಅನ್ನೋ ನಿನ್ನ ಸ್ಥಾನ, ಪ್ರಜಾಪತಿತ್ವ ಸ್ಥಾನ, ಆ ಸ್ಥಾನವನ್ನು ನಿನ್ನಿಂದ ಕಿತ್ಕೊಳ್ಳಿಕ್ಕೆ, ನಿನ್ನನ್ನು ಆ ಸ್ಥಾನದಿಂದ ವಿಚಲಿತನನ್ನಾಗಿ ಮಾಡಲಿಕ್ಕೆ ಈ ಯಾವ ದೈತ್ಯನೂ ಕೂಡ, ದುಷ್ಟಶಕ್ತಿಯೂ ಕೂಡ ಸಮರ್ಥ ಅಲ್ಲ. ಹೀಗಾದ್ರೆ ಅರ್ಥ. ಪ್ರಜಾಪತಿ ಅನ್ನೋ ಶಬ್ದಕ್ಕೆ ಏನರ್ಥ? ಪ್ರಜಾ ಪಾಲಯತಿ ಇತಿ ಪ್ರಜಾಪಃ, ಎಲ್ಲ ಪ್ರಜೆಗಳನ್ನು ಪಾಲಿಸುವವನು ಅಂತ ಅರ್ಥ. ಪ್ರಜೆಗಳ ಮೇಲಿನ ಒಡೆತನ ಅಂತ ಅರ್ಥ. ಆ ಒಡೆತನದಿಂದ ಶೋಭಿಸುವವನು, ಪ್ರಜೆಗಳ ಮೇಲಿನ ಒಡೆತನದಿಂದ ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಹೀಗರ್ಥ. ಒಂದು ರಘುನಾಥ ಸ್ವಾಮಿಗಳು ಹೇಳಿದ್ದು. ಇನ್ನೊಂದು ಪ್ರಜಾ ಅಂದರೆ ಪೂರ್ಣವಾದಂಥ ಸುಖ. ಪೂರ್ಣವಾದ ಸುಖವೆಂಬ ಗುಣ, ಮತ್ತೆ ದೇಶತಃ ಕಾಲತಃ ವ್ಯಾಪ್ತಿ ಎಂಬ ನಿನ್ನ ಗುಣ, ಈ ಎಲ್ಲ ಗುಣಗಳನ್ನು ಹೊಂದಿದವನು ಅಂತ ಪ್ರಜಾಪತಿ ಎಂಬ ಶಬ್ದಕ್ಕೆ ಅರ್ಥ. ಈ ಎಲ್ಲ ಅರ್ಥಗಳು ಆ ಮಂತ್ರದಲ್ಲಿ, ಬೃಹತಿ ಮಂತ್ರದಲ್ಲಿ ಬಂದಿವೆ. ಇದು ರಘುನಾಥ ಸ್ವಾಮಿಗಳು ನಮಗೆ ಕೊಡುವಂಥ ಅರ್ಥ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನು ಮಾಡಿಕೊಂಡಿರುವಂಥ ಅನುಸಂಧಾನ, ಅದನ್ನು ನೋಡೋಣ. ಸಹಸಸ್ಸೂನೋ, ಸಹಸಹ ಅಂದರೆ ಯಾರಿಗೂ ಮಣಿಯದ ಚತುರ್ಮುಖನ ಅಥವಾ ಮುಖ್ಯಪ್ರಾಣನ ಮಗನಾದ ಭಗವಂತನೇ. ಅದು ಯಾಕೆ ಅಂತ ಅನ್ನೋದನ್ನ ಮುಂದೆ ನೋಡೋಣ. ಪುರುಹೂತ, ಪುರುಹೂತ ಅನ್ನೋದು ಕೂಡ ಭಗವಂತನಿಗೆ ಸಂಬೋಧನೆ. ಏಕೆ ಭಗವಂತನಿಗೆ ಸಂಬೋಧನೆ ಅಂದರೆ, ಪುರು ಅಂದರೆ ಅನೇಕ ಅಂತ ಅರ್ಥ. ಅನೇಕ ಶಾಸ್ತ್ರಗಳಿಂದ, ಅನೇಕ ಶಾಸ್ತ್ರಗಳ ಮೂಲಕವಾಗಿ, ಅನೇಕ ಜನ ಶಾಸ್ತ್ರಜ್ಞರಿಂದ ಅನೇಕ ರೀತಿಯಾಗಿ ನೀನು ಕರೆಯಲ್ಪಟ್ಟವನು, ನಮ್ಮ ಈ ಯಜ್ಞಕ್ಕೆ ಕರೆಯಲ್ಪಟ್ಟವನು ಅಂತ ಅದರ ಅರ್ಥ. ಯ ಅಂತ ಮತ್ತಿದೆ ಅಲ್ಲಿ, ಯಸ್ಯ ಅಂತ. ಯಸ್ಯ ಅನ್ನೋ ಶಬ್ದಕ್ಕೆ ಜ್ಞಾನರೂಪನಾದ ಅಂತ ಭಗವಂತನಿಗೆ ಅದನ್ನು ವಿಶೇಷಣವಾಗಿ ಮಾಡ್ಕೋಬೇಕು. ತುವಿದ್ಯುಮ್ನಸ್ಯ ಬಹುಪ್ರಕಾಶಸ್ಯ, ದ್ಯುಮ್ನ ಅಂದರೆ ಪ್ರಕಾಶ ಅಂತ ಅರ್ಥ. ಬಹಳವಾದ ಪ್ರಕಾಶ ಇದ್ದವನು ನೀನು. ಮತ್ತೆ ಸ್ಥವಿರ ಅಂದರೆ ಜ್ಯೇಷ್ಠ ಅಂತ ಅರ್ಥ. ಎಲ್ಲ ದೇವತೆಗಳಿಗೂ ನೀನು ಹಿರಿಯ ಅಂತ ಅರ್ಥ. ಧೃಷ್ವೇಹೆ ಅಂತ ಶಬ್ದ ಇದೆ. ಧೃಷ್ವೇಹೆ ಅಂತಂದ್ರೆ ಶತ್ರುಗಳನ್ನ ಮಣಿಸುವಂಥವನು. ತೇ ನಿನಗೆ ಅಥವಾ ನಿನ್ನನ್ನು. ಯೋತೋಹೋ ಅಂತ ಶಬ್ದ ಇದೆ. ಯೋತೋಹೋ ಅಂದ್ರೆ ಯವಿತುಂ, ವಿಯೋಜಯಿತುಂ, ನಿನ್ನನ್ನ ನಿನ್ನ ಬಲದಿಂದ ರಹಿತನನ್ನಾಗಿ ಮಾಡಲಿಕ್ಕೆ, ನಿನ್ನನ್ನು ನಿನ್ನ ಬಲ ಶಕ್ತಿ ಮೊದಲಾದವುಗಳಿಂದ ಚ್ಯುತನನ್ನಾಗಿ ಮಾಡಲಿಕ್ಕೆ.
ಕೇವಲ ಬಲಾದಿಗಳೆಲ್ಲ ಯಾವುದೇ ಗುಣಗಳು, ಆ ಗುಣಗಳಿಂದ ನಿನ್ನನ್ನು ಬೇರ್ಪಡಿಸ್ಲಿಕ್ಕೆ ಅನ್ನೋ ಅರ್ಥವನ್ನು ಪೃಥಕ್ ಕರ್ತವ್ಯ ಮತ್ತು ಸಾಯಣಾಚಾರ್ಯ ತಗೊಂಡಿದ್ದಾರೆ. ಅದನ್ನೇ ನಾನು ಕೂಡ ಇಲ್ಲಿ ತಗೊಂಡಿದ್ದೇನೆ. ಅದೇವಹ ಯಾವುದೇ ದೈತ್ಯನೂ ಕೂಡ ನೂಚಿತ್ ಈಶೆ, ನೂಚಿತ್ ಅನ್ನೋದು ನಿಷೇಧಾರ್ಥಕವಾದ ಶಬ್ದ. ಅದನ್ನು ನಿಷೇಧಾರ್ಥಕ ಅಂತ ಎಲ್ಲರೂ ಕೂಡ ತಗೊಂಡಿದ್ದಾರೆ. ಅಂದ್ರೆ ಈಗ ಅಂತ ಕೆಲವು ಕಡೆ ಅರ್ಥ ಆಗ್ತದೆ, ಆದ್ರೆ ಇಲ್ಲಿ ಈಗ ಅಂತ ಅರ್ಥ ಅಲ್ಲ. ಹೊರತು ನೂಚಿತ ಅಂದ್ರೆ ನಿಷೇಧ ಅನ್ನೋದನ್ನ ತೋರಿಸ್ತದೆ. ಯಾರೂ ಕೂಡ ಸಮರ್ಥರಲ್ಲ ಅಂತಹ ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇರುವಂತಹ ತ್ವಂ ನೀನು ಅರ್ವಾಕ್ ಮದ ಅಭಿಮುಖ, ನನಗೆ ಅಭಿಮುಖನಾಗಿ ನನ್ನ ಜೀವನವೆಂಬ ಯಜ್ಞಕ್ಕೆ ಆಗಚ್ಚ ಬಾ. ಅಥವಾ ನಾನು ಸಂಚಾರ ಮಾಡ್ತಾ ಇರುವಾಗ ನನಗೆ ಅಭಿಮುಖನಾಗಿ ನೀನು ಬರ್ತಾ ಇರಬೇಕು, ಯಾವತ್ತೂ ಮುಂದೆ ಹೋಗ್ತಾ ಇರಬೇಕು ಅಂತ ಹೀಗೂ ಒಂದು ಅರ್ಥವನ್ನು ಕೂಡ ತಿಳ್ಕೊಳ್ಬಹುದು. ಮಂತ್ರದಲ್ಲಿ ಪ್ರತುವಿದ್ಯುಮ್ನಸ್ಯ ಅಂತ ಒಂದು ಉಪಸರ್ಗ ಇದೆ. ಆ ಉಪಸರ್ಗವನ್ನ ಪ್ರಯಾಹಿ ಅರ್ವಾಕ್ ನನಗೆ ಅಭಿಮುಖನಾಗಿ ಬಾ ಅಂತ ಅಲ್ಲಿ ಸೇರಿಸ್ಕೊಳ್ಬಹುದು. ಅಥವಾ ನೂಚಿತ್ ಈಷ್ಟೆ, ನೂಚಿತ್ ಈಷ್ಟೆ ಅಂತ ಉಪಸರ್ಗವನ್ನು ಅಲ್ಲಿ ಆದರೂ ತಗೊಳ್ಬಹುದು. ಅನ್ನೋದಕ್ಕೆ ಪ್ರಕರ್ಷ, ಹೆಚ್ಚಳ ಅಂತಿಷ್ಟು ಅರ್ಥ ಆಗ್ತದೆ. ಇದಿಷ್ಟು ಅನ್ವಯ ಅರ್ಥ ಆಯ್ತು. ಇನ್ನು ಮುಂದೆ ಪ್ರಜಾಪತಿ ಎಂಬ ಶಬ್ದಕ್ಕೆ ಏನರ್ಥ ಅದನ್ನು ನೋಡೋಣ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಪ್ರಕೃಷ್ಟತ್ವೇನ ಜನನಾತ್ ಪ್ರಜಾ ಇತಿ ಜ್ಞಾನಂ ಅಂತ ಹೇಳಿದ್ದಾರೆ. ಪ್ರಜಾ ಅಂದ್ರೆ ಸಂತಾನ, ಹೌದು, ಸಂತಾನ ಅಲ್ಲ ಅಂತಲ್ಲ. ಆದರೆ ಪ್ರಜಾ ಎಂಬ ಶಬ್ದಕ್ಕೆ ಜ್ಞಾನ ಅಂತ ಕೂಡ ಅರ್ಥ ಇದೆ, ಅದು ಪ್ರಧಾನವಾದ ಅರ್ಥ. ಅಂಥ ಜ್ಞಾನದಿಂದ ಎಲ್ಲರನ್ನು ಕೂಡ ಕಾಪಾಡ್ತಾನೆ. ಜ್ಞಾನವನ್ನು ಕೊಟ್ಟು ಅಥವಾ ಜ್ಞಾನ ಉಳ್ಳವರನ್ನು ಕಾಪಾಡ್ತಾನೆ ಅಂತನೂ ಅರ್ಥ ಮಾಡಬಹುದು. ಆದರೆ ಎರಡಕ್ಕೂ ಅರ್ಥ ಒಂದೇ. ಮನುಷ್ಯನಿಗೆ ತಂದೆ ತಾಯಿಂದರಿಂದ ಒಂದು ಹುಟ್ಟು ಇರ್ತದೆ, ಇನ್ನೊಂದು ಹುಟ್ಟು ಗುರುಗಳ ಮೂಲಕ ಜ್ಞಾನ ಪಡೆದಾಗ ಮತ್ತೊಂದು ಹುಟ್ಟು. ಅಂಥ ಪ್ರಕರ್ಷೇಣ ಜ್ಞಾನ ರೂಪದ ಜನನ ಉಳ್ಳವರು ಬ್ರಹ್ಮವಾಯುವಾದಿಗಳು, ಅವರೇ ಪ್ರಜೆಗಳು. ಬ್ರಹ್ಮವಾಯುವಾದಿಗಳು ಇರಬಹುದು, ನಮ್ಮಂಥ ಸಾಮಾನ್ಯರು ಕೂಡ ಪ್ರಜೆಗಳೇ. ಅಂದ್ರೆ ಹುಟ್ಟುವುದು. ನಮ್ಗೆ ಬೇರೆ ಬೇರೆ ಕಡೆ ಎಲ್ಲ ಗೊತ್ತಿದೆ. ಗಿರಿಜ ಅಂದ್ರೆ ಗಿರಿಯಿಂದ, ಹಿಮಾಲಯ ಪರ್ವತದಿಂದ ಹುಟ್ಟಿದ ಪಾರ್ವತಿ ಅಂತ ಇದೆಲ್ಲ ಕೇಳಿ ಗೊತ್ತಿದೆ. ಅಂದ್ರೆ ಹುಟ್ಟುವುದು. ಪ್ರಜಾ ಅಂದ್ರೆ ವಿಶೇಷವಾಗಿ ಹುಟ್ಟುವುದು, ಶ್ರೇಷ್ಠವಾಗಿ ಹುಟ್ಟುವುದು. ನಾವು ತಂದೆ ತಾಯಿಂದ್ರಿಂದ ಹುಟ್ಟುವುದು ಇದೊಂದು ಶ್ರೇಷ್ಠವಾದ ಜನನ ಏನಲ್ಲ. ಆದರೆ ಜ್ಞಾನದಿಂದ ಜನನವನ್ನು ಪಡೆದಾಗ ಅದು ಶ್ರೇಷ್ಠವಾದ ಜನನ. ಇಂತಹ ಪ್ರಜಾಗಳು ಅಂದ್ರೆ ಕೇವಲ ಚತುರ್ಮುಖಾದಿ ದೇವತೆಗಳಲ್ಲ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು, ನಮ್ಮಂಥ ಸಾಮಾನ್ಯರು ಕೂಡ ಆ ದೃಷ್ಟಿಯಿಂದ ಪ್ರಜೆಗಳೇ. ಅಂಥ ಎರಡನೇ ಹುಟ್ಟನ್ನು ಪಡೆದಂಥ ನಮ್ಮನ್ನ ಅವನು ಪಾಲಿಸುವವನು, ಎರಡನೇ ಹುಟ್ಟನ್ನು ಕೊಡುವ ಮೂಲಕ ನಮ್ಮನ್ನು ಪಾಲಿಸುವವನು ಅಂತ ಅದರ ಅರ್ಥ. ಮತ್ತೆ ಸಹಸ ಸೂನು ಅಂತ ಬಂತು, ಬಲರೂಪನಾದ ವಾಯುವಿನ ಮಗ ಅಂತ. ಅದನ್ನ ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಭಗವಂತಾಚಾರ್ಯರು ಅದನ್ನು ತೋರಿಸಿದ್ದಾರೆ. ಬಲರೂಪನಾದ ವಾಯುವಿನಿಂದ ಇವನು ವ್ಯಕ್ತನಾಗುವವನು ಈ ಜಗತ್ತಿಗೆ ಅಂತ. ಹಿಂದೆ ಮಹಾಭಾರತದ ಪ್ರವಚನದಲ್ಲಿ ಕೃಷ್ಣಿಗರ್ಭ ಅನ್ನುವ ನಾಮವೊಂದನ್ನು ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಚತುರ್ಮುಖ ಸರಸ್ವತಿಯರ, ಮುಖ್ಯ ಪ್ರಾಣ ಮತ್ತೆ ಭಾರತೀಯರ ಮಗ ಹೇಗೆ ಭಗವಂತ ಅನ್ನೋದನ್ನ ನಾವು ನೋಡಿದ್ದೆವು. ಅದನ್ನು ಈಗಲೇ ಮತ್ತೆ ಅನುಸಂಧಾನ ಮಾಡ್ಕೊಳ್ಬೇಕು. ಸಪತ್ನೀಕರಾದ ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಬ್ರಹ್ಮರ ಮಗನಾಗಿ ಅವರಿಬ್ಬರನ್ನೂ ಮತ್ತೆ ಜಗತ್ತನ್ನು ಪಾಲನೆ ಮಾಡುವವನು. ಆದ್ರಿಂದ ಆತ ಪ್ರಜಾಪತಿ ಅಂತ ಈಗ ಅರ್ಥ. ಸಹಸಹ ಅಂದ್ರೆ ಮುಖ್ಯ ಪ್ರಾಣನ ಮಗ ಅಂತ ಬಂತು. ಕೇವಲ ಮುಖ್ಯ ಪ್ರಾಣನ ಮಗ ಅಲ್ಲ, ಸಪತ್ನೀಕ ಅಂತ ಅವರಿಬ್ಬರನ್ನು ಕೂಡ ನಾವಿಲ್ಲಿ ಅನುಸಂಧಾನ ಮಾಡ್ಕೊಳ್ಬೇಕು.
ಇದೇ ಬೃಹತಿ ಮಂತ್ರವನ್ನು ನೋಡುವಾಗ ಕೂಡ ಆರಂಭದಲ್ಲಿ ಪೃಶ್ನಿಗರ್ಭ ಅನ್ನುವ ಪೃಶ್ನಿ ಅನ್ನುವ ಒಂದು ಶಬ್ದ ಬಂದಿದೆ. ಪೃಶ್ನಿ ಅಂದರೆ ವೇದಗಳು ಅಂತ ಅರ್ಥ. ಆ ವೇದಗಳನ್ನು ನಾವು ಪ್ರಶಂಸೆ ಮಾಡುವುದರಿಂದ, ಪ್ರಶಂಸೆಗೆ ಪಾತ್ರವಾದ್ದರಿಂದ, ಮತ್ತೆ ಪ್ರಶ್ನೆ ಮಾಡಿ ಅದರ ಅಂತರಾರ್ಥವನ್ನು ತಿಳ್ಕೊಳ್ಬೇಕಾದ್ರಿಂದ ಅದನ್ನು ಪೃಶ್ನಿ ಅಂತ ಹೇಳ್ತಾರೆ ಅಂತ ಋಗ್ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅವನನ್ನ ಮಹಾಭಾರತ, ಭಾಗವತ ಮೊದಲಾದವುಗಳೆಲ್ಲ ಪೃಶ್ನಿಗರ್ಭ ತ್ವಮೈವೇಕ ಪೃಶ್ನಿಗರ್ಭ ಇತಿ ಸ್ಮೃತಃ ಅಂತ ಹೀಗೆಲ್ಲ ಬಂದಿದೆ. ಪೃಶ್ನಿಗರ್ಭಸ್ತಮೈವೇಕ ಅನ್ನೋದು ಮಹಾಭಾರತದಲ್ಲಿ ಬಂದಿರುವಂಥ ಮಾತು. ಪೃಶ್ನಿಗರ್ಭ ಇತಿ ಸ್ಮೃತಃ ಅಂತ ಅನ್ನೋದು ಭಾಗವತದಲ್ಲಿ ಬಂದಿರುವಂತಹ ಉಲ್ಲೇಖ. ತಾಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಅಂತ ಋಗ್ವೇದದಲ್ಲಿ, ಇದು 8ನೇ ಮಂಡಲ ಅಥವಾ ಅಷ್ಟಕ ಇದ್ದಿರಬಹುದು. ಅಲ್ಲಿ ತಾಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಅನ್ನೋ ಮಾತಿಗೆ ಅರ್ಥ ಹೇಳುವಾಗ ಖಂಡಾರ್ಥ ನಿರ್ಣಯದಲ್ಲಿ, ನಾನು ಅವಾಗ ಹೇಳಿದಂತೆ ಋಗ್ಭಾಷ್ಯದಲ್ಲೆಲ್ಲ ಖಂಡಾರ್ಥ ನಿರ್ಣಯದಲ್ಲಿ ಪ್ರಶ್ನಯೋಗ್ಯತ್ವ ಪ್ರಶ್ನೆಯೋ ವಾಚಃ, ಹೀಗೆ ಪ್ರಶ್ನಿಸಿ ತಿಳ್ಕೊಳ್ಬೇಕಾದ್ರಿಂದ ಮತ್ತೆ ನಮ್ಮೆಲ್ಲರ ಪ್ರಶಂಸೆಗೆ ಪಾತ್ರವಾದ್ರಿಂದ ಪ್ರಶ್ನೆಗಳು ಅಂದ್ರೆ ವೇದವಾಕ್ಯಗಳು. ಆ ವೇದವಾಕ್ಯಗಳನ್ನೇ ಪ್ರಶ್ನೆಗಳು ಅಂತ ಹೇಳ್ತಾರೆ. ಆ ವೇದವಾಕ್ಯಗಳ ಗರ್ಭದಲ್ಲಿ ಈತ ನಮಗೆ ಮೂಡಿ ಬರ್ತಾನೆ. ವೇದವಾಕ್ಯಗಳ ಮೂಲಕ ನಮಗೆ ಆತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಪ್ರಶ್ನೆಗರ್ಭ. ವೇದವಾಕ್ಯಗಳು ಅಂತೇನಿದೆ, ವೇದವಾಕ್ಯಗಳು ಅಂದ್ರೆ ಕೇವಲ ಜಡವಾದ ವೇದವಾಕ್ಯಗಳಲ್ಲ. ಆ ವೇದವಾಕ್ಯಗಳ ಅಭಿಮಾನಿನಿ ದೇವತೆಯರು ಸರಸ್ವತಿ, ಭಾರತಿ ಮೊದಲಾದವರೆಲ್ಲ ತಮ್ಮ ಅಂತರಂಗದಲ್ಲಿ ಆತನನ್ನು ಧರಿಸಿ ಜಗತ್ತಿಗೆ ಪ್ರಕಾಶ ಪಡಿಸ್ತಾರೆ. ಆದ್ರಿಂದ ಅವರೇ ಅವನಿಗೆ ತಾಯಂದಿರಂತೆ, ಅವರ ಗಂಡಂದಿರು ಅವರಿಗೆ ತಂದೆಯಂದಿರಂತೆ. ನಾವಿಲ್ಲಿ ಸಹಸಸ್ಸೂನೋ ಅಂತ ನೋಡುವಾಗ ಚತುರ್ಮುಖ ಮತ್ತು ಸರಸ್ವತಿಯರ, ಹಾಗೆ ಮುಖ್ಯ ಪ್ರಾಣ ಮತ್ತು ಭಾರತೀಯರ ಮಗ ಈ ಭಗವಂತ ಅಂತ ನೋಡ್ಬೇಕಾಗಿದೆ. ಆದ್ರಿಂದ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರನ್ನ ಅವನ ತಂದೆ ಅಂತ ಹೇಳುವಂತ ಬೇರೆ ಬೇರೆ ವಾಕ್ಯಗಳು, ಸರಸ್ವತಿ ಭಾರತೀಯರನ್ನ ಆತನ ತಾಯಂದಿರು ಅಂತ ಹೇಳುವ ಬೇರೆ ಬೇರೆ ವಾಕ್ಯಗಳನ್ನು ಎಲ್ಲವನ್ನೂ ಕೂಡ ನಾವೀಗ ನೋಡ್ಬೇಕು. ವಾಗ್ವೈ ಮಾತಾ ಪ್ರಾಣಃ ಪುತ್ರ, ಐತರೇಯ ಉಪನಿಷತ್ನಲ್ಲಿ ಹೀಗೆ ಬಂದಿದೆ ಈ ಮಾತು. ವಾಗಭಿಮಾನಿಯಾದ ಸರಸ್ವತಿ ದೇವಿ ಆತನ ತಾಯಿ, ಪ್ರಾಣಶಬ್ದವಾಚ್ಯನಾದ ಪರಮಾತ್ಮ ಅವನು ಅವಳ ಮಗ, ಹೀಗೊಂದು ಉಲ್ಲೇಖ ಅಲ್ಲಿ ಬಂದಿದೆ. ಅಲ್ಲಿ ಉಪನಿಷತ್ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ: ಪಂಚಾಲ ಚಂಡೋ ವಾಚಂತು ಬ್ರಹ್ಮಾಣೀಂ ಹಿ ಸರಸ್ವತೀಂ ಮನ್ಯತೆ ಸ್ಯಾಃ ಪುತ್ರವಚ್ಚ ದೇವಂ ನಾರಾಯಣಂ ಪ್ರಭುಂ ವೇದೈರ್ಹಿ ವೇದ್ಯತೆ ವಿಷ್ಣು ಸಾಚ ವೇದಾಭಿಮಾನಿನಿ. ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂತಹ ಉಲ್ಲೇಖ. ಪಂಚಾಲ ಚಂಡ ಅಂತ ಒಬ್ಬ ಋಷಿ, ಅವನು ಈ ಸರಸ್ವತಿ ದೇವಿಯನ್ನ ಭಗವಂತನ ತಾಯಿ ಅಂತ ಉಪಾಸನೆ ಮಾಡ್ತಾನೆ. ವಾಗ್ವೈ ಮಾತಾ ಅಂತ ಉಪಾಸನೆ ಮಾಡ್ತಾನೆ, ಭಗವಂತನ ತಾಯಿ ಅಂತ. ಮತ್ತೆ ಭಗವಂತನನ್ನ ಅವಳ ಮಗ ಅಂತ ಅವನೇ ಉಪಾಸನೆ ಮಾಡ್ತಾನೆ. ಯಾಕೆ? ತಾಯಿಯ ಮತ್ತು ತಂದೆಯ ಕೆಲಸ ಏನು? ಮೂಲತಃ ಆತ್ಮ ಶಾಶ್ವತ ಮತ್ತು ನಿತ್ಯ. ಆ ಆತ್ಮವೇನು ಸ್ವರೂಪತಃ ಹುಟ್ಟೋದಿಲ್ಲ. ಆದರೆ ಆತ್ಮಕ್ಕೆ ದೇಹತಃ ಒಂದು ಹುಟ್ಟಿದೆ, ದೇಹದ ಮೂಲಕವಾಗಿ ಒಂದು ಹುಟ್ಟಿದೆ. ಹೀಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ತಾಯಿ ಹೆರುವಾಗ ಆತನನ್ನ ಜಗತ್ತಿಗೆ ಅವಳು ವ್ಯಕ್ತ ಮಾಡ್ತಾಳೆ. ಇಂಥವಳ ಮಗ, ಇಂಥವನ ಮಗ ಅಂತ ಜಗತ್ತಿನಲ್ಲಿ ಅವನನ್ನು ಎಲ್ಲರೂ ಕೂಡ ಗುರುತಿಸ್ತಾರೆ. ನಮ್ಗೆ ಇದು ಗೊತ್ತಿದೆ. ಅವಳು ವೇದಾಭಿಮಾನಿನಿ, ಆ ವೇದಗಳಿಂದಲೇ ವ್ಯಕ್ತನಾಗುವವನು ಈ ಭಗವಂತ. ಅಲ್ಲೇ ಆ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂತಹ ಮತ್ತೊಂದು ಮಾತು: ಬ್ರಹ್ಮಣೋಪಿ ಪಿತಾ ನಿತ್ಯಂ ಭಗವಾನ್ ಪುರುಷೋತ್ತಮ ಉಪಜೀಯತೆ ಪುತ್ರ ಇತಿ ವೇದೈಹಿ ಯತ್ ವ್ಯಜ್ಯತೆ ಹರಿಹಿ. ವಾಸ್ತವಿಕವಾಗಿ ಈತ ಚತುರ್ಮುಖ ಬ್ರಹ್ಮನಿಗೂ ತಂದೆಯೇ. ಅಂಥ ಪುರುಷೋತ್ತಮನಾದ, ಪುರುಷ ಅಂತ ಕರೆಸ್ಕೊಂಡಿರುವ ಚತುರ್ಮುಖ ಬ್ರಹ್ಮನಿಗೂ ಉತ್ತಮನಾದ ಈ ಪರಮಾತ್ಮ ಮೂಲ ಅರ್ಥದಲ್ಲಿ ಚತುರ್ಮುಖ ಬ್ರಹ್ಮನಿಗೂ ಮುಖ್ಯ ಪ್ರಾಣನಿಗೂ ತಂದೆಯೇ ಅವನು. ಆದರೆ ಅವನನ್ನ ಈ ಚತುರ್ಮುಖ ಬ್ರಹ್ಮನ ಮಗ ಅಂತಲೂ ಹೇಳ್ತಾರೆ. ಇದು ಒಂದು ವಿಶಿಷ್ಟವಾದ ಸಂಗತಿ. ಈ ಐತರೇಯ ಉಪನಿಷತ್ತೇ ಚತುರ್ಮುಖನ ಪತ್ನಿಯಾದ ಸರಸ್ವತಿ ದೇವಿಯನ್ನ
ಪರಮಾತ್ಮನ ತಾಯಿ ಅಂತ ಹೇಳಿತು, ವಾಗ್ವೈ ಮಾತಾ ಪ್ರಾಣಃ ಪುತ್ರ ಅಂತ ಹೇಳಿತು. ಅದೇ ಉಪನಿಷತ್ತು ಮೂಲ ವಿಷಯ ಏನು? ಅಯಂ ಪಿತಾ ಏತೆ ಪುತ್ರಾಹ ಅಂತ ಹೇಳಿದೆ. ಅಯಂ ಈ ಪರಮಾತ್ಮನು, ಪಿತಾ ತಂದೆ, ಇಡೀ ಜಗತ್ತಿಗೂ ಅವನ ತಂದೆಯಾಗಿದ್ದಾನೆ. ಏತೆ ಪುತ್ರಾಹ ಇವರೆಲ್ಲರೂ ಕೂಡ ಅವನ ಮಕ್ಕಳಾಗಿದ್ದಾರೆ ಅಂತ ವರ್ಣನೆ ಮಾಡಿದೆ. ಹೀಗೆ ಮೂಲತಃ ತಂದೆಯೇ ಆದರೂ ಜಗತ್ತಿನ ತಂದೆಯಾದ ಈ ಪರಮಾತ್ಮನನ್ನ ಚತುರ್ಮುಖ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನೇ ತಂದೆ ಅಂತ ಒಂದು ಔಪಚಾರಿಕವಾಗಿ ಗೌಣವಾಗಿ ಹೇಳ್ತಾರೆ. ಯಾಕೆಂದ್ರೆ ವೇದೈಹಿ ಯದ್ವೆಚ್ಯತೆ ಹರಿಹಿ, ಚತುರ್ಮುಖ ಬ್ರಹ್ಮ ಇವನು ವೇದಾರ್ಥದ ಅಭಿಮಾನಿ, ಮತ್ತೆ ಲಕ್ಷ್ಮೀದೇವಿ ವೇದಕ್ಕೆ ಅಭಿಮಾನಿನಿ. ಎಲ್ಲ ದೇವತೆಗಳು, ದೇವತಾ ಸ್ತ್ರೀಯರು ವೇದಾಭಿಮಾನಿನಿಯರು. ಅವರವರ ಗಂಡಂದರು ವೇದದ ಅರ್ಥರೂಪರಾದವರು. ಹೀಗೆ ಇವರಿಬ್ಬರಿಂದಲೂ ಅವನು ವ್ಯಕ್ತ ಆಗುವುದರಿಂದ ಅವನನ್ನೇ ಮಗ ಅಂತ ಔಪಚಾರಿಕವಾಗಿ ಹೇಳ್ತಾರೆ ಅಂತ ಅಲ್ಲಿ ಬಂದಿದೆ. ಮತ್ತೆ ಘರ್ಮ ಸೂಕ್ತ, ಪ್ರಸಿದ್ಧವಾದ ಒಂದು ಘರ್ಮ ಸೂಕ್ತ ನಮಗಿದು ಗೊತ್ತಿದೆ. ಏಕಸ್ಸು ಪರ್ಣಸ್ಸ ಮುದ್ರಮಾವಿವೇಶ ಸ ಇದಂ ಭೂಶ್ವಂಭುವನಂ ವಿಚಷ್ಟೆ ತಂ ಪಾಕೇನ ಮನಸಾ ಪಶ್ಯಮಂತಿತಸ್ತಂ ಮಾತಾರೇಢಿ ಸಬುರೇಢಿ ಮಾತರಂ ಅಂತ. ಭಗವಂತ ಎರಡು ರೂಪವುಳ್ಳವನು, ಆತ್ಮ ಅಂತರಾತ್ಮ ಅಂತ ಹೀಗೆ ಎರಡು ರೂಪವುಳ್ಳವನು, ನಮಗಿದು ಗೊತ್ತಿದೆ. ಆ ಅಂಥ ಭಗವಂತ ತನ್ನಲ್ಲಿ ಯಾವುದೇ ಭೇದ ಇಲ್ಲದೆ ಇದ್ದವನೇ. ಆದರೂ ಕೂಡ ಕ್ಷೀರ ಸಮುದ್ರದಲ್ಲಿ ಒಂದು ರೂಪವನ್ನು ಇಟ್ಟಿದ್ದಾನೆ, ಮತ್ತು ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಕಡೆ ಇರ್ತಾನೆ. ಈ ಜಗತ್ತೆಲ್ಲವನ್ನು ಕೂಡ ಅವನು ನೋಡ್ತಾನೆ. ಋಷಿ ಹೇಳ್ತಾನೆ, ನಾನು ನನ್ನ ಪಕ್ವವಾದ ಮನಸ್ಸಿನಿಂದ ಆತನನ್ನ ಕಂಡೆ ಅಂತ. ತಾಯಿ ಸರಸ್ವತಿ ತಮ್ಮ ಮಾತಾ ರೇಢಿ, ತಾಯಿ ಸರಸ್ವತಿ ಆತನನ್ನ ಆ ಪರಮಾತ್ಮನನ್ನ ನೋಡಿ ರೇಢಿ ಅಂದ್ರೆ ಆಸ್ವಾದಿಸ್ತಾಳಂತೆ, ತುಂಬಾ ಸಂತೋಷ ಪಡ್ತಾಳೆ ಆತನನ್ನ ನೋಡಿ. ತಾಯಿಯಾದವಳಿಗೆ ತನ್ನ ಮಗುವಿನ ಬಗ್ಗೆ ಏನೊಂದು ಹಿಗ್ಗು ಇರ್ತದಲ್ಲ, ನಮಗಿದು ಗೊತ್ತಿದೆ. ಆ ಥರದ್ದೊಂದು ಹಿಗ್ಗು ಈ ಸರಸ್ವತಿಗೆ ಆ ಪರಮಾತ್ಮನನ್ನು ನೋಡಿದ್ರೆ ಇದೆ. ತಮ್ಮ ಮಾತಾರೇಢಿ ಸೌರೇಢಿ ಮಾತರಂ, ಅವನು ಕೂಡ ತಾಯಿಯನ್ನು ನೋಡಿ ಹಿರಿ ಹಿಗ್ಗುತ್ತಾನೆ. ಹೀಗೆ ಅವರಿಬ್ಬರು ಪರಸ್ಪರರನ್ನು ನೋಡಿ ಹಿಗ್ಗುವಂಥ ಒಂದು ವರ್ಣನ ಅಲ್ಲಿ ಬಂದಿದೆ. ಅಲ್ಲಿಯೂ ಸರಸ್ವತಿಯನ್ನ ಭಗವಂತನ ತಾಯಿ ಅಂತ ವರ್ಣಿಸಿದೆ. ಇದು ನಮಗೆ ಇಲ್ಲಿ ಗಮನಕ್ಕೆ ಬರಬೇಕು. ಪೌಮಾನ ಸೂಕ್ತದಲ್ಲಿ ಕುವಿದ್ರು ಶಣ್ಯಂತೀಭ್ಯ ಪುನಾನೋ ಗರ್ಭ ಮಾದಧಾತ್ ಯಾ ಶುಕ್ರಂ ದೂಹತೆ ಪಯಾಹ ಅಂತ ಒಂದು ಕಡೆ ಬಂದಿದೆ, 2ನೇ ಅಧ್ಯಾಯ. ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂಥ ಸರಸ್ವತಿ ದೇವಿಯ ಪತಿಯಾದಂಥ ಈ ಚತುರ್ಮುಖ ಬ್ರಹ್ಮ ಆ ಸರಸ್ವತಿ ದೇವಿಯ ಒಡಲನ್ನ ಪವಿತ್ರವನ್ನಾಗಿ ಮಾಡ್ತಾನೆ, ಅವಳಲ್ಲಿ ಗರ್ಭ ಇಡ್ತಾನೆ, ಅವಳು ಹಾಲನ್ನ ಕೊಡ್ತಾಳೆ ಅಂತ ಬಂದಿದೆ. ಚತುರ್ಮುಖ ಅಥವಾ ಮುಖ್ಯ ಪ್ರಾಣ ಇವರಿಬ್ಬರು ಕೂಡ ತಮ್ಮ ಪತ್ನಿಯರಾದ ಸರಸ್ವತಿ ಮತ್ತು ಭಾರತೀಯರಲ್ಲಿ ಗರ್ಭವನ್ನು ಇಡ್ತಾರೆ. ಪುನಃ ಅವರ ಗರ್ಭವನ್ನು ಪವಿತ್ರವನ್ನಾಗಿ ಮಾಡಿ ಅಲ್ಲಿ ಅವರ ಒಡಲನ್ನು ಪವಿತ್ರವನ್ನಾಗಿ ಮಾಡಿ ಅಲ್ಲಿ ಗರ್ಭವನ್ನು ಇಡ್ತಾರೆ. ಗರ್ಭವನ್ನು ಇಡುವುದು ಅಂದ್ರೆ ಆ ಪರಮಾತ್ಮನ ತತ್ವವನ್ನು ಅವರಿಗೆ ಉಪದೇಶಿಸ್ತಾರೆ. ಮತ್ತೆ ಅವರಿಬ್ಬರು ಕೂಡ ತಮ್ಮ ತಂದೆಯಂದಿರಿಂದ ತಮ್ಮ ಗಂಡಂದಿರಿಂದ ತತ್ವೋಪದೇಶವನ್ನು ಪಡ್ಕೊಂಡು ಜಗತ್ತಿಗೆ ತತ್ವಜ್ಞಾನ ಎಂಬ ಹಾಲನ್ನು ಕೊಡ್ತಾರೆ ಅಂತ ಹೀಗರ್ಥ. ಮತ್ತೆ ಚತುರ್ಮುಖ ಬ್ರಹ್ಮನನ್ನ ಪರಮಾತ್ಮನ ತಂದೆ ಅಂತ ವರ್ಣನೆ ಮಾಡುವಂತಹ ಮತ್ತೊಂದು ವೇದವಾಕ್ಯ ಕಾಣಿಸ್ತದೆ. ಸ್ತ್ರೀಯ ಸತೀಸ್ತಾ ಉಮೇ ಪುಂಸ ಆಹುಃ ಪಶ್ಯ ದಕ್ಷಿಣ್ವಾನ್ ನ ವಿಚೇತದಂಧಃ ಕವಿರ್ಯ ಪುತ್ರ ಸಯಿ ಮಾಚಿಕೇತ ಎಸ್ತಾ ವಿಜಾನಾತ್ ಸ ಪಿತುಷ್ಪಿತಾ ಸತ್ ಅಂತ. ಭಗವಂತನಿಗೆ ಸ್ತ್ರೀರೂಪಗಳು ಇವೆ, ಪುರುಷ ರೂಪವೂ ಇದೆ ಅಂತ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಯಾರದನ್ನು ತಿಳಿದಿದ್ದಾನೋ ಅವನಿಗೆ ನಿಜವಾಗಿ ಕಣ್ಣಿದೆ. ಭಗವಂತನ ಈ ರೂಪಗಳ ಮಹಿಮೆಯನ್ನ ಅರಿಯದವನಿಗೆ ಕಣ್ಣೇ ಇಲ್ಲ. ಭಗವಂತನ ಮಗನಾದ ಚತುರ್ಮುಖ ಜ್ಞಾನಿ ಅವನು ಈ ರೂಪಗಳನ್ನು ಚೆನ್ನಾಗಿ ನೋಡಿದ್ದಾನೆ.
ಹೀಗೆ ಭಗವಂತನ ರೂಪಗಳನ್ನು ನೋಡಿದಂತಹ ಚತುರ್ಮುಖ ಬ್ರಹ್ಮ ವಾಸ್ತವಿಕವಾಗಿ ಅವನು ಜಗಜ್ಜನಕನಾದ ಪರಮಾತ್ಮನಿಗೂ ತಂದೆ ಅಂತ ಈ ಮಂತ್ರ ಹೇಳ್ತದೆ. ಜನಿತೋಥ ವಿಷ್ಣು ಅಂತ ಅಲ್ಲಿ ಬಂದಿರುವಂತ ಇನ್ನೊಂದು ವೇದವಾಕ್ಯ. ವಿಷ್ಣುವಿಗೆ ಜನಿತ, ನೀನು ಪ್ರಕಾಶಕನಾದವನು, ವಿಷ್ಣುವನ್ನು ಈ ಜಗತ್ತಿಗೆ ತಿಳಿಸಿದವನು ಅಂತ ಅದರ ತಾತ್ಪರ್ಯ. ಅದರ ಭಾವಾರ್ಥ ಹೀಗಾಗ್ತದೆ. ಯಾರಿಗೂ ಮಣಿಯಾದಂತಹ ವಾಯು ಮತ್ತು ಬ್ರಹ್ಮರು ನಿನ್ನನ್ನು ಈ ಜಗತ್ತಿಗೆ ಪರಿಚಯಿಸ್ತಾರಲ್ಲ, ಆ ಕಾರಣದಿಂದ ಅವರು ನಿನಗೆ ತಂದೆ ಅಂತ ಕರೆಸ್ಕೊಂಡಿದ್ದಾರೆ, ನೀನು ಅವರ ಮಗ ಅಂತ ಅನಿಸ್ಕೊಂಡಿದ್ದೆ. ಅನೇಕ ಶಾಸ್ತ್ರಗಳಿಂದ ಅನೇಕ ಶಾಸ್ತ್ರಜ್ಞರು ನಿನ್ನನ್ನು ಈ ಜೀವನ ಯಜ್ಞಕ್ಕೆ, ಜೀವನ ಅನ್ನೋದೇ ಒಂದು ಯಜ್ಞ, ಈ ಯಜ್ಞಕ್ಕೆ ನಿನ್ನನ್ನು ಪರಿಚಯಿಸ್ತಾರೆ. ಅವರು ಈ ಜೀವನ ಎಂಬ ಯಜ್ಞಕ್ಕೆ ಕರೆದುಕೊಂಡು ಬರ್ತಾರೆ ಜ್ಞಾನಿಗಳು. ನೀನು ಜ್ಞಾನದ ಸ್ವರೂಪನಾದವನು, ಪ್ರಕಾಶ ಸ್ವರೂಪನಾದವನು, ಇಂಥ ಅದ್ಭುತವಾದ ಸ್ವರೂಪವುಳ್ಳವನು ನೀನು. ಜ್ಯೇಷ್ಠ, ಜಗತ್ತಿಗೆಲ್ಲದಕ್ಕೂ ಕೂಡ ಜ್ಯೇಷ್ಠನಾದವನು. ಮತ್ತೆ ಶತ್ರುಗಳನ್ನು ಸದೆ ಬಡಿಯುವಂಥವನು. ಇಂತಹ ನಿನ್ನ ಜ್ಞಾನ, ಬಲ ಮೊದಲಾದ ಏನು ಗುಣಗಳಿವೆ, ಈ ಗುಣಗಳನ್ನು ನಿನ್ನಿಂದ ಬೇರ್ಪಡಿಸುವವರು ಯಾರು? ಯಾವ ದುಷ್ಟಶಕ್ತಿಯೂ ಕೂಡ ನಿನಗೂ ನಿನ್ನ ಗುಣಗಳಿಗೂ ಧಕ್ಕೆ ತರೋದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಅಂತಹ ನೀನು ನಮ್ಮ ಎದುರಿಗೆ ಬಾ, ಅಥವಾ ನಮ್ಮ ಮುಂದೆ ಸಾಗ್ತಾ ಯಾವಾಗಲೂ ನಮಗೆ ಮಾರ್ಗ ತೋರು ಅಂತ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಇಲ್ಲಿ ಬಂದಿರೋದು. ಮುಂದೆ ಪ್ರಜಾಪತಿ ಎಂಬ ಶಬ್ದಕ್ಕೆ ಏನೇನು ಉಲ್ಲೇಖಗಳಿವೆ ಬೇರೆ ಬೇರೆ ಶಾಸ್ತ್ರದಲ್ಲಿ, ಅದನ್ನ ಈಗ ಒಂದು ಬಾರಿ ನೋಡಬೇಕು. ಭಗವಂತ ಹೇಗೆ ಪ್ರಜಾಪತಿಯಾಗಿದ್ದಾನೆ, ಮತ್ತೆ ಅವನು ಹೇಗೆ ಪ್ರತಿಯೊಂದು ಜೀವದ ಉತ್ಪತ್ತಿ ಕಾರಣನಾಗಿದ್ದಾನೆ ಅಂತ ಐತರೇಯ ಉಪನಿಷತ್ತು ಮತ್ತೆ ಛಾಂದೋಗ್ಯ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ಸುದೀರ್ಘವಾಗಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಉಲ್ಲೇಖಗಳನ್ನು ಈ ಮುಂದಿನ ಭಾಗದಲ್ಲಿ ನೋಡೋಣ.